ಹಾಯ್ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಈ ಬ್ರೈಡಲ್ ಸೀರೆಗೆ ಒಂದು ಬ್ರೈಡಲ್ ಡಿಸೈನ್ನ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ವಿತೌಟ್ ಕುಚ್ಚು ಡಿಸೈನ್ ಅಂತಲೇ ಅನ್ಬೋದು. ಈ ಸೀರೆ ಬಂದು ರೆಡ್ ಹಾಗೆ ಗೋಲ್ಡ್ ಕಲರ್ ಕಾಂಬಿನೇಷನಲ್ಲಿದೆ. ನಾನಿಲ್ಲಿ ಡಿಸೈನ್ನ ಮಾಡೋದಕ್ಕೆ ಗೋಲ್ಡ್ ಕಲರ್ ದಾರನ ತಗೊಂಡಿದ್ದೀನಿ. ಹಾಗೆ ನಿಡಲ್ ಬಂದು 0.75 mm ತಗೊಂಡಿದ್ದೀನಿ. ನೋಡಿ, ಸೀರೆಯ ಸ್ಟಾರ್ಟಿಂಗಲ್ಲಿ ನೀವು ಮೊದಲಿಗೆ ಒಂದ್ಸಲ ಲಾಕ್ನ ಮಾಡ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ನಿಡಲ್ನ ಹಾಕಿ ದಾರನ ಎಳ್ಕೊಂಡು ಮೊದಲಿಗೆ ಒಂದ್ಸಲ ಲಾಕ್ನ ಮಾಡ್ಕೊಳ್ಳಿ. ನೋಡಿ, ಲಾಕ್ನ ಮಾಡಿ ಆದಮೇಲೆ ಲಾಕ್ನ ಪಕ್ಕದಲ್ಲೇ ಮತ್ತೆ ಒಂದ್ಸಲ ಲಾಕ್ನ ಮಾಡ್ಕೋಬೇಕು. ನೋಡಿ, 2 ಸಲ ಲಾಕ್ನ ಮಾಡಿ ಆದಮೇಲೆ ಇವಾಗ ಒಂದು ಚೈನ್ನ ಹಾಕ್ಕೊಳ್ಳಿ. ನೋಡಿ, ಒಂದು ಚೈನ್ನ ಹಾಕಿ ಆದಮೇಲೆ ಒಂದು ಚೈನ್ನ ಹಾಕಿಬಿಟ್ಟು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ಟ್ರೈಟಾಗಿಟ್ಟು ನೀವು ಈ ರೀತಿಯಾಗಿ ಮತ್ತೆ ಸಿಂಗಲ್ ಕ್ರೋಶನ ಮಾಡ್ಕೋಬೇಕು, ಅಥವಾ ಲಾಕ್ನು ಕೂಡ ಅನ್ಬೋದು. ನೋಡಿ, ಈ ರೀತಿಯಾಗಿ ಲಾಕ್ನ ಮಾಡಿ ಆದಮೇಲೆ ಮತ್ತೆ ಒಂದು ಚೈನ್ನ ಹಾಕಿ ಆದಮೇಲೆ ಮತ್ತೆ ಸೀರೆ ಮೇಲೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ನ ಮಾಡ್ಕೊಳ್ಳಿ. ನೋಡಿ, ಮತ್ತೆ ಒಂದು ಚೈನ್ನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಒಂದು ಚೈನ್ನ ಹಾಕಿ ಆದಮೇಲೆ 1 ಪಾಯಿಂಟ್ ಮುಂದೆನೂ ಕೂಡ ಲಾಕ್ನ ಮಾಡ್ಕೋಬೋದು. ನೋಡಿ, 1 ಪಾಯಿಂಟ್ ಬಿಟ್ಟು 2ನೇ ಪಾಯಿಂಟಿಗೆ ನೀವು ಲಾಕ್ನ ಮಾಡ್ಕೋಬೋದು. ನೋಡಿ, ಮತ್ತೆ ಒಂದು ಚೈನ್ನ ಹಾಕಿಬಿಟ್ಟು 1 ಪಾಯಿಂಟ್ ಗ್ಯಾಪ್ನ ಬಿಟ್ಟು ನೀವು ಲಾಕ್ನ ಮಾಡ್ಕೋಬೇಕಾಗುತ್ತೆ. ನೋಡಿ, ಮತ್ತೆ ಒಂದು ಚೈನ್ ಮತ್ತು ಲಾಕ್, ಈ ರೀತಿಯಾಗಿ ನೀವು ಚೈನ್ಗಳನ್ನ ಹಾಕ್ಕೊಂಡು ಮೊದಲನೇ ಸ್ಟೆಪ್ಪಲ್ಲಿ ಸಿಂಗಲ್ ಕ್ರೋಶನ ಮಾಡ್ಕೋಬೇಕಾಗುತ್ತೆ. ನೋಡಿ, ಮತ್ತೆ ಒಂದು ಚೈನ್ನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಚೈನ್ನ ಹಾಕಿ ಆದಮೇಲೆ 1 ಪಾಯಿಂಟ್ ಗ್ಯಾಪ್ನ ಬಿಟ್ಟು ನಾನು ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ಈ ಡಿಸೈನಲ್ಲಿ ನೀವು ಬೇಸ್ ಲೈನ್ನ ನೀಟಾಗಿ ಮಾಡ್ಕೋಬೇಕು. ಬೇಸ್ ಲೈನ್ನ ನೀಟಾಗಿ ಮಾಡಿಕೊಂಡ್ರೆ ನಿಮಗೆ ನೆಕ್ಸ್ಟ್ ಸ್ಟೆಪ್ಗಳು ಮಾಡುವಾಗ ಡಿಸೈನು ತುಂಬಾ ಪರ್ಫೆಕ್ಟಾಗಿ ಬರುತ್ತೆ. ನೀವು ಬೇಸ್ ಲೈನ್ನ ನೀಟಾಗಿ ಮಾಡ್ಕೋಬೇಕು. ಹಾಗೆ ಇಲ್ಲಿ ನಾನು ಲಾಕ್ಗಳನ್ನ ಏನು ಮಾಡ್ಕೊಳ್ತಾ ಇದ್ದೀನೋ ಅಥವಾ ಸೀರೆಗೆ ಸಿಂಗಲ್ ಕ್ರೋಶಗಳನ್ನ ಏನು ಮಾಡ್ಕೊಳ್ತಾ ಇದ್ದೀನೋ ಅದನ್ನು ನೀವು ಟೈಟಾಗಿ ಲಾಕ್ಗಳನ್ನ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಸ್ವಲ್ಪ ಲೂಸಾಗೇ ಲಾಕ್ನ ಮಾಡ್ಕೊಳ್ಳಿ. ಹಾಗೆ ಒಂದು ಚೈನ್ನ ಹಾಕಿ ಆದಮೇಲೆ 1 ಪಾಯಿಂಟ್ನ ಗ್ಯಾಪ್ ಬಿಟ್ಟು ಈ ರೀತಿಯಾಗಿ ಲಾಕ್ಗಳನ್ನ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ನೀವು ಒಂದು ಚೈನ್ನ ಹಾಕಿಬಿಟ್ಟು ಲಾಕ್ಗಳನ್ನ ಮಾಡ್ಕೋಬೇಕು. ಮುಂದೆ ಆಗಲಿ ಮತ್ತು ಲಾಕ್ನ ಪಕ್ಕದಲ್ಲೇ, ಅಂದರೆ ಸಿಂಗಲ್ ಕ್ರೋಶೆಯ ಪಕ್ಕದಲ್ಲೇ ಲಾಕ್ಗಳನ್ನ ಮಾಡ್ಕೊಳ್ಳೋಕೆ ಹೋಗಬೇಡಿ ಅಥವಾ ಸಿಂಗಲ್ ಕ್ರೋಶೆಗಳನ್ನ ಮಾಡ್ಕೊಳ್ಳೋಕೆ ಹೋಗಬೇಡಿ. ನೋಡಿ, ಈ ರೀತಿಯಾಗಿ 1 ಪಾಯಿಂಟ್ ಗ್ಯಾಪ್ನ ಬಿಟ್ಟು ನೀವು ಲಾಕ್ಗಳನ್ನ ಮಾಡ್ಕೊಳ್ತಾ ಹೋಗಬೇಕು. ನೋಡಿ, ಮತ್ತೆ ಈ ರೀತಿಯಾಗಿ ಸಿಂಗಲ್ ಕ್ರೋಶೆಗಳನ್ನ ಮಾಡ್ಕೊಳ್ತಾ ಹೋಗಬೇಕು. ನೋಡಿ, ತುಂಬಾ ಈಸಿ ಇದೆ. ಹಾಗೆ ಬೇಸ್ ಲೈನ್ನ ನೀಟಾಗಿ ಮಾಡ್ಕೋಬೇಕು. ನೋಡಿ, ನೀವು ಕೂಡ ಇದೇ ರೀತಿಯಾಗಿ ಸಿಂಗಲ್ ಕ್ರೋಶನ ಮಾಡ್ಕೋಬೇಕಾಗುತ್ತೆ. ಒಂದು ಚೈನ್ನ ಹಾಕಿಬಿಟ್ಟು 1 ಪಾಯಿಂಟ್ ಗ್ಯಾಪ್ನ ಬಿಟ್ಟು ನೀವು ನೆಕ್ಸ್ಟ್ ಸಿಂಗಲ್ ಕ್ರೋಶಗಳನ್ನ ಮಾಡ್ಕೋಬೇಕು. ನೋಡಿ, ನಾನು ಯಾವ ರೀತಿಯಾಗಿ ಮಾಡ್ಕೊಂಡಿದ್ದೀನೋ ಅದೇ ರೀತಿಯಾಗಿ ನೀವು ಮೊದಲನೇ ಸ್ಟೆಪ್ನ ಮಾಡ್ಕೊಳ್ಳಿ. ನಾನು ಇಲ್ಲಿ ಮೊದಲನೇ ಸ್ಟೆಪ್ನ ಕಂಪ್ಲೀಟ್ ಮಾಡ್ಕೊಳ್ತೀನಿ. ನೋಡಿ, ನಾನಿಲ್ಲಿ ಫುಲ್ ಸೀರೆಗೆ ಮೊದಲನೇ ಸ್ಟೆಪ್ನ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಕೊನೆಯಲ್ಲಿ ಈ ರೀತಿಯಾಗಿ ಒಂದು ಚೈನ್ನ ಹಾಕ್ಕೊಳ್ಳಿ. ಒಂದು ಚೈನ್ನ ಹಾಕಿ ಆದಮೇಲೆ ನೀವು 6 ಎಳೆ ದಾರನ ಕಟ್ ಮಾಡಿಕೊಂಡು ನಿಡಲಿಂದ ಆಚೆ ಎಳ್ಕೊಳ್ಳಿ. ನೋಡಿ, ಈ ರೀತಿಯಾಗಿ ನೀವು ಫುಲ್ ಸೀರೆಗೆ ಮೊದಲನೇ ಸ್ಟೆಪ್ನ ಮಾಡ್ಕೋಬೇಕು. ನೋಡಿ, ತುಂಬಾ ನೀಟಾಗಿ ಬಂದಿದೆ. ನೀವು ಕೂಡ ಫುಲ್ ಸೀರೆಗೆ ಇದೇ ರೀತಿಯಾಗಿ ಒಂದು ಚೈನ್ನ ಹಾಕಿಬಿಟ್ಟು ಸಿಂಗಲ್ ಕ್ರೋಶನ ಮಾಡ್ಕೊಳ್ಳಿ. ಇವಾಗ ಮತ್ತೆ ನಾನು ಎಲ್ಲಿಂದ ಸ್ಟಾರ್ಟ್ ಮಾಡಿದ್ನೋ ಅಲ್ಲಿಂದ 2ನೇ ಸ್ಟೆಪ್ನ ಮಾಡ್ಕೊಳ್ತೀನಿ. ನೋಡಿ, ನಾನಿವಾಗ 2ನೇ ಸ್ಟೆಪ್ನ ಮಾಡ್ಕೊಳ್ತಾ ಇದ್ದೀನಿ. 2ನೇ ಸ್ಟೆಪ್ನ ಮಾಡೋದಕ್ಕೂ ನಾನು 6 ಎಳೆ ದಾರನ ತಗೊಂಡಿದ್ದೀನಿ. ಹಾಗೆ ಗೋಲ್ಡ್ ಕಲರ್ ದಾರನೇ ತಗೊಂಡಿದ್ದೀನಿ. ನೋಡಿ, ಸೀರೆಯ ಸ್ಟಾರ್ಟಿಂಗಲ್ಲಿ ಮೊದಲಿಗೆ ಲಾಕ್ನ ಏನು ಮಾಡ್ಕೊಂಡಿದ್ನೋ ಲಾಕ್ನ ಮೇಲೆ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಲಾಕ್ನ ಮಾಡಿ ಆದಮೇಲೆ ಇವಾಗ 2ನೇ ಲಾಕ್ನ ಮೇಲೂ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಲಾಕ್ನ ಮಾಡಿ ಆದಮೇಲೆ ಇಲ್ಲಿ ಒಂದು ಚೈನ್ನ ಗ್ಯಾಪಿಗೆ, ನೋಡಿ, ಒಂದು ಚೈನ್ನ ಗ್ಯಾಪಿಗೆ ನಿಡಲ್ನ ಹಾಕಿ ದಾರನ ಎಳ್ಕೊಂಡು ಮತ್ತೆ ಒಂದು ಸಲ ಲಾಕ್ನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನಾನಿಲ್ಲಿ 3 ಸಲ ಲಾಕ್ನ ಮಾಡ್ಕೊಂಡಿದ್ದೀನಿ. ಲಾಕ್ನ ಮಾಡಿ ಆದಮೇಲೆ 1, 2, ನೋಡಿ, ನಾನಿಲ್ಲಿ 2 ಚೈನ್ನ ಹಾಕ್ಕೊಳ್ತಾ ಇದ್ದೀನಿ. 2 ಚೈನ್ನ ಹಾಕಿ ಆದಮೇಲೆ ನಿಡಲ್ ಮೇಲೆ ದಾರನ ತಗೋಬೇಕು. ನೋಡಿ, 1 ಟೈಮ್ ದಾರನ ತಗೊಂಡು
ನಾನಿಲ್ಲಿ ಲಾಕ್ನ ಏನು ಮಾಡ್ಕೊಂಡಿದ್ನೋ ಒಂದು ಚೈನ್ನ ಗ್ಯಾಪಿಗೆ, ಅದೇ ಗ್ಯಾಪಿಗೆ ಮತ್ತೆ ನೀಡಲ್ನ ಹಾಕಿ ದಾರನ ಎಳ್ಕೊಂಡು 2 ದಾರನ ಒಂದು ಮಾಡ್ಕೊಳ್ತಾ ಇದ್ದೀನಿ, ಮತ್ತು 2 ದಾರನ ಒಂದು ಮಾಡ್ಕೊಳ್ತಾ ಇದ್ದೀನಿ. ನೋಡಿ ನಾನಿಲ್ಲಿ ಅದೇ ಗ್ಯಾಪಿಗೆ ಒಂದು ಡಬಲ್ ಕ್ರೋಶೆಯ ಕಂಬನ ಮಾಡ್ಕೊಂಡಿದ್ದೀನಿ. ಒಂದು ಡಬಲ್ ಕ್ರೋಶೆಯ ಕಂಬ ಆದಮೇಲೆ ಒಂದು ಚೈನ್ನ ಹಾಕ್ಕೊಳ್ಳಿ. ನೋಡಿ ಈ ರೀತಿಯಾಗಿ ಒಂದು ಚೈನ್ನ ಹಾಕ್ಕೋಬೇಕು. ಒಂದು ಚೈನ್ನ ಹಾಕಿ ಆದಮೇಲೆ ನೀಡಲ್ ಮೇಲೆ ದಾರನ ತಗೊಂಡು ನೆಕ್ಸ್ಟ್ ಒಂದು ಚೈನ್ನ ಗ್ಯಾಪಿಗೆ ನೋಡಿ ಒಂದು ಚೈನ್ನ ಕೆಳಗಡೆ ಗ್ಯಾಪ್ ಇರುತ್ತೆ, ಆ ಗ್ಯಾಪಿಗೆ ನೀಡಲ್ನ ಹಾಕಿ ದಾರನ ಎಳ್ಕೊಂಡು ಮತ್ತೆ 2 ದಾರನ ಒಂದು ಮಾಡ್ಕೊಳ್ತಾ ಇದ್ದೀನಿ, ಮತ್ತು 2 ದಾರನ ಒಂದು ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಮತ್ತೆ ನಾನಿಲ್ಲಿ ಡಬಲ್ ಕ್ರೋಶೆಯ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ಡಬಲ್ ಕ್ರೋಶೆಯ ಕಂಬ ಆದಮೇಲೆ ಒಂದು ಚೈನ್ನ ಹಾಕ್ಕೋಬೇಕು. ಒಂದು ಚೈನ್ನ ಹಾಕಿ ಆದಮೇಲೆ ನೀಡಲ್ ಮೇಲೆ ದಾರನ ತಗೊಂಡು ನೆಕ್ಸ್ಟ್ ಒಂದು ಚೈನ್ನ ಗ್ಯಾಪಿಗೆ ನಾನು ಡಬಲ್ ಕ್ರೋಶೆಯ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ನಾನಿಲ್ಲಿ ಡಬಲ್ ಕ್ರೋಶೆಯ ಕಂಬನ ಮಾಡೋಕ್ಕೂ ಮುಂಚೆ ಒಂದು ಚೈನ್ನ ಹಾಕ್ಕೊಳ್ತಾ ಇದ್ದೀನಿ. ಒಂದು ಚೈನ್ನ ಹಾಕಿ ಆದಮೇಲೆ ನೀಡಲ್ ಮೇಲೆ ದಾರನ ತಗೊಂಡು ಒಂದು ಚೈನ್ನ ಕೆಳಗಡೆ ಗ್ಯಾಪ್ ಇರುತ್ತೆ, ಆ ಗ್ಯಾಪಿಗೆ ನಾನು ಡಬಲ್ ಕ್ರೋಶೆಯ ಕಂಬನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಮೊದಲನೇ ಸ್ಟೆಪ್ಪಲ್ಲಿ ಒಂದು ಸಿಂಗಲ್ ಕ್ರೋಶೆ, ಒಂದು ಚೈನ್ ಮತ್ತು ಒಂದು ಸಿಂಗಲ್ ಕ್ರೋಶೆ ಈ ರೀತಿಯಾಗಿ ಮಾಡ್ಕೋಬೇಕು. ಎರಡನೇ ಸ್ಟೆಪ್ಪು ಅಷ್ಟೇ, ಒಂದು ಡಬಲ್ ಕ್ರೋಶೆಯ ಕಂಬ, ಒಂದು ಚೈನ್ ಮತ್ತು ಒಂದು ಡಬಲ್ ಕ್ರೋಶೆಯ ಕಂಬ ಈ ರೀತಿಯಾಗಿ ನೀವು ಎರಡನೇ ಸ್ಟೆಪ್ನ ಮಾಡ್ಕೋಬೇಕಾಗುತ್ತೆ. ನೋಡಿ ತುಂಬಾ ಈಸಿ ಇದೆ. ನೀವು ಈ ರೀತಿಯಾಗಿ ಡಬಲ್ ಕ್ರೋಶೆಯ ಕಂಬ, ಒಂದು ಚೈನ್ ಮತ್ತು ಒಂದು ಡಬಲ್ ಕ್ರೋಶೆಯ ಕಂಬ ಈ ರೀತಿಯಾಗಿ ನೀವು ಎರಡನೇ ಸ್ಟೆಪ್ನ ಮಾಡ್ಕೋಬೇಕಾಗುತ್ತೆ. ಬಿಗಿನರ್ಸು ಸಹ ಈ ಡಿಸೈನ್ನ ಈಸಿಯಾಗಿ ಮಾಡ್ಕೋಬೋದು. ಬೇಸ್ ಲೈನ್ ಇಂಪಾರ್ಟೆಂಟ್ ಇರುತ್ತೆ ಫ್ರೆಂಡ್ಸ್. ಈ ಡಿಸೈನಲ್ಲಿ ಎರಡನೇ ಸ್ಟೆಪ್ಪು ಈಸಿ ಇರುತ್ತೆ. ಬೇಸ್ ಲೈನ್ನ ನೀವು ನೀಟಾಗಿ ಹಾಕ್ಕೊಂಡ್ರೆ ನೀವು 2 ಹಾಗೆ 3ನೇ ಸ್ಟೆಪ್ನ ಈಸಿಯಾಗಿ ಮಾಡ್ಕೋಬೋದು. ನೋಡಿ ನಾನಿಲ್ಲಿ ಡಬಲ್ ಕ್ರೋಶೆಯ ಕಂಬನ ಮಾಡೋಕ್ಕೂ ಮುಂಚೆ ಒಂದು ಚೈನ್ನ ಹಾಕಿಬಿಟ್ಟು ಡಬಲ್ ಕ್ರೋಶೆಯ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ನೀವು ಕೂಡ ಫುಲ್ ಸೀರೆಗೆ ಎರಡನೇ ಸ್ಟೆಪ್ನ ಮಾಡ್ಕೋಬೇಕು. ನೋಡಿ ಎರಡನೇ ಸ್ಟೆಪ್ಪಲ್ಲಿ ಈ ರೀತಿಯಾಗಿ ನೀವು ಡಬಲ್ ಕ್ರೋಶೆಯ ಕಂಬಗಳನ್ನ ಮಾಡ್ಕೊಳ್ಳಿ. ನಾನು ಇಲ್ಲಿ ಡಬಲ್ ಕ್ರೋಶೆಯ ಕಂಬನ ಮಾಡಿಕೊಂಡು ಎರಡನೇ ಸ್ಟೆಪ್ನು ಕೂಡ ಕಂಪ್ಲೀಟ್ ಮಾಡ್ಕೊಳ್ತೀನಿ. ನಾನಿಲ್ಲಿ ಎರಡನೇ ಸ್ಟೆಪ್ನು ಕೂಡ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ಕೊನೆಯಲ್ಲೂ ನಾನು ಈ ರೀತಿಯಾಗಿ ಡಬಲ್ ಕ್ರೋಶೆಯ ಕಂಬನೇ ಮಾಡ್ಕೊಂಡಿದ್ದೀನಿ. ಡಬಲ್ ಕ್ರೋಶೆಯ ಕಂಬ ಆದಮೇಲೆ ಒಂದು ಚೈನ್ನ ಹಾಕ್ಕೊಳ್ಳಿ. ನೋಡಿ ಈ ರೀತಿಯಾಗಿ ಒಂದು ಚೈನ್ನ ಹಾಕಿ 6 ಎಳೆ ದಾರನ ಕಟ್ ಮಾಡಿಕೊಂಡು ನೀಡಲಿಂದ ಈ ರೀತಿಯಾಗಿ ದಾರನ ಆಚೆ ಎಳ್ಕೋಬೇಕು. ನೋಡಿ ಫುಲ್ ಸೀರೆಗೆ ಈ ರೀತಿಯಾಗಿ ನೀವು ಎರಡನೇ ಸ್ಟೆಪ್ನ ಮಾಡ್ಕೊಳ್ಳಿ. ಹಾಗೆ ನಾನಿವಾಗ ಮತ್ತೆ ಎಲ್ಲಿಂದ ಸ್ಟಾರ್ಟ್ ಮಾಡಿದ್ನೋ ಅಲ್ಲಿಂದ ನೆಕ್ಸ್ಟ್ ಸ್ಟೆಪ್ನ ಮಾಡ್ಕೊಳ್ತೀನಿ. ನಾನಿಲ್ಲಿ ನೆಕ್ಸ್ಟ್ ಸ್ಟೆಪ್ನ ಮಾಡೋದಕ್ಕೆ ಸೀರೆ ಕಲರ್ ದಾರನ ತಗೊಂಡಿದ್ದೀನಿ, ಹಾಗೆ 6 ಎಳೆ ದಾರನೇ ತಗೊಂಡಿದ್ದೀನಿ. ನೀವು 3ನೇ ಸ್ಟೆಪ್ನ ಮಾಡೋಕ್ಕೂ ಮುಂಚೆ ಈ ರೀತಿಯಾಗಿ 6 ಎಳೆ ದಾರಕ್ಕೆ ಬೀಡನ್ನ ಸೇರಿಸ್ಕೋಬೇಕು. ನಾನಿಲ್ಲಿ ಸ್ಮಾಲ್ ಬೀಡನ್ನ ತಗೊಂಡಿಲ್ಲ, 8 mm ಬೀಡು ಅಂದರೆ ಸ್ಮಾಲ್ ಬೀಡಿಗಿಂತ ಸ್ವಲ್ಪ ದೊಡ್ಡ ಬೀಡು, ಹಾಗೆ ಮೀಡಿಯಮ್ ಸೈಜ್ ಬೀಡಿಂದ ಒಂದು ಸ್ವಲ್ಪ ಚಿಕ್ಕ ಬೀಡು ಈ ರೀತಿಯಾಗಿರೋ ಬೀಡನ್ನ ನೀವು ತಗೋಬೇಕು. ನೋಡಿ ನಾನಿಲ್ಲಿ 6 ಎಳೆ ದಾರಕ್ಕೆ 3ನೇ ಸ್ಟೆಪ್ನ ಮಾಡೋಕ್ಕೂ ಮುಂಚೆ ಈ ರೀತಿಯಾಗಿ ದಾರಕ್ಕೆ ಬೀಡ್ಗಳನ್ನ ಸೇರಿಸ್ಕೊಂಡಿದ್ದೀನಿ. ಬನ್ನಿ ಇವಾಗ ಡಿಸೈನ್ನ ಯಾವ ರೀತಿಯಾಗಿ ಮಾಡೋದು ಅಂತ ಹೇಳಿಬಿಟ್ಟು ತೋರಿಸ್ತೀನಿ. ನೋಡಿ ಇಲ್ಲಿ 2 ಚೈನ್ನ ಏನು ಹಾಕ್ಕೊಂಡಿದ್ನೋ ಅದ್ರ ಗ್ಯಾಪಿಗೆ ನೋಡಿ ಇಲ್ಲಿ 2 ಚೈನ್ನ ಏನು ಹಾಕ್ಕೊಂಡಿದ್ನೋ ಅದ್ರ ಗ್ಯಾಪಿಗೆ ನಿಡಲ್ನ ಹಾಕಿ ಮೊದಲಿಗೆ ದಾರನ ಎಳ್ಕೋಬೇಕು. ನೋಡಿ ಈ ರೀತಿಯಾಗಿ ದಾರನ ಎಳ್ಕೊಂಡು 2 ನಾಟ್ನ ಹಾಕ್ಕೊಳ್ಳಿ. ನೋಡಿ 3ನೇ ಸ್ಟೆಪ್ಪಲ್ಲಿ ಈ ರೀತಿಯಾಗಿ 2 ಚೈನ್ನ ಗ್ಯಾಪಿಗೆ ನಿಡಲ್ನ ಹಾಕಿ ದಾರನ ಎಳ್ಕೊಂಡು 2 ನಾಟ್ನ ಹಾಕ್ಕೊಳ್ಳಿ. ನೋಡಿ 2 ನಾಟ್ನ ಹಾಕಿ ಆದಮೇಲೆ ಇವಾಗ ಅದೇ ಗ್ಯಾಪಿಗೆ ನೋಡಿ ಇಲ್ಲಿ 2 ಚೈನ್ ಹಾಗೆ ಡಬಲ್ ಕ್ರೋಶೆಯ ಕಂಬದ ಮಧ್ಯೆ ನಿಡಲ್ನ ಹಾಕಿ ದಾರನ ಎಳ್ಕೊಂಡು ಮೊದಲಿಗೆ ಒಂದು ಸಿಂಗಲ್ ಕ್ರೋಶೆನ ಮಾಡ್ಕೊಳ್ತಾ ಇದ್ದೀನಿ, ಅಥವಾ ಲಾಕ್ನು ಕೂಡ ಅನ್ಬೋದು. ನೋಡಿ ಸಿಂಗಲ್ ಕ್ರೋಶೆ ಆದಮೇಲೆ 1 2 ನೋಡಿ ನಾನಿಲ್ಲಿ 2 ಚೈನ್ನ ಹಾಕ್ಕೊಳ್ತಾ ಇದ್ದೀನಿ. 2 ಚೈನ್ನ ಹಾಕಿ ಆದಮೇಲೆ ಈ ರೀತಿಯಾಗಿ ಮೊದಲಿಗೆ ಒಂದು ಬೀಡನ್ನ ಮುಂದೆ ತಗೋಬೇಕು. ನೋಡಿ ಈ ರೀತಿಯಾಗಿ ಬೀಡನ್ನ ಮುಂದೆ ತಗೊಂಡು ನೀಡಲ್ ಒಳಗಡೆ ಹಾಕ್ಕೋಬೇಕಾಗುತ್ತೆ. ನೋಡಿ ಈ ರೀತಿಯಾಗಿ ನೀಡಲ್ನ ಒಳಗಡೆ ಬೀಡನ್ನ ಸೇರಿಸ್ಕೊಳ್ಳಿ.
ನೋಡಿ ಇಲ್ಲಿ ಬೀಡನ್ನ ಸೇರಿಸಿ ಆದಮೇಲೆ ನೀಡಲ್ ಮೇಲೆ ದಾರನ ತಗೋಬೇಕು. ನೋಡಿ ದಾರನ ತಗೊಂಡು ಅದೇ ಗ್ಯಾಪಿಗೆ, ಅಂದರೆ ನಾನಿಲ್ಲಿ ಒಂದು ಸಿಂಗಲ್ ಕ್ರೋಶನ ಮಾಡ್ಕೊಂಡಿದ್ನಲ್ಲ ಅದೇ ಗ್ಯಾಪಿಗೆ ನೀಡಲ್ನ ಹಾಕಿ ದಾರನ ಎಳ್ಕೋಬೇಕು. ನೋಡಿ ದಾರನ ಎಳ್ಕೊಂಡು ಬೀಡಿಂದ ನೀಡಲ್ನ ಆಚೆ ಎಳ್ಕೊಳ್ಳಿ. ನೋಡಿ ಈ ರೀತಿಯಾಗಿ ಬೀಡಿಂದ ನೀಡಲ್ನ ಆಚೆ ಎಳ್ಕೊಂಡು ಮೊದಲಿಗೆ 2 ದಾರನ ಒಂದು ಮಾಡ್ಕೊಳ್ಳಿ, ಮತ್ತು 2 ದಾರನ ಒಂದು ಮಾಡ್ಕೊಳ್ಳಿ. ನೋಡಿ ನಾನಿಲ್ಲಿ ಡಬಲ್ ಕ್ರೋಶೆ ಕಂಬನೆ ಮಾಡ್ಕೊಳ್ತಾ ಇದ್ದೀನಿ, ಆದರೆ ಬೀಡನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ ಇಲ್ಲಿ ಈ ರೀತಿಯಾಗಿ ಬೀಡನ್ನ ಸೇರಿಸ್ಕೊಂಡು ಡಬಲ್ ಕ್ರೋಶೆ ಕಂಬನ ಮಾಡಿ ಆದಮೇಲೆ 1 2 3 ನೋಡಿ ನಾನಿಲ್ಲಿ 3 ಚೈನ್ನ ಹಾಕಿಬಿಟ್ಟು ಡಬಲ್ ಕ್ರೋಶೆ ಕಂಬದ ಪಕ್ಕದಲ್ಲೇ ನಿಡಲ್ನ ಹಾಕಿ ದಾರನ ಎಳ್ಕೊಂಡು ನಾನು ಇಲ್ಲಿ 3 ಚೈನ್ನ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ನಾನಿಲ್ಲಿ ಪೀಕಾಟ್ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಇವಾಗ ಮತ್ತೆ ಒಂದು ಬೀಡನ್ನ ಮುಂದೆ ತಗೊಳ್ಳಿ. ನೋಡಿ ಈ ರೀತಿಯಾಗಿ ಮುಂದೆ ತಗೋಬೇಕು. ಮುಂದೆ ತಗೊಂಡು ನೀಡಲ್ನ ಒಳಗಡೆ ಬೀಡನ್ನ ಸೇರಿಸ್ಕೊಳ್ಳಿ. ನೋಡಿ ಈ ರೀತಿಯಾಗಿ ನೀಡಲ್ನ ಒಳಗಡೆ ಬೀಡನ್ನ ಸೇರಿಸ್ಕೋಬೇಕು. ನೋಡಿ ಇಲ್ಲಿ ಬೀಡನ್ನ ಸೇರಿಸಿ ಆದಮೇಲೆ ನೀಡಲ್ ಮೇಲೆ ದಾರನ ತಗೊಂಡು ನೆಕ್ಸ್ಟ್ ಡಬಲ್ ಕ್ರೋಶೆ ಮಧ್ಯೆ ನೋಡಿ 2 ಡಬಲ್ ಕ್ರೋಶೆ ಮಧ್ಯೆ ನೀಡಲ್ನ ಹಾಕಿ ದಾರನ ಎಳ್ಕೊಳ್ತಾ ಇದ್ದೀನಿ. ನೋಡಿ ದಾರನ ಎಳ್ಕೊಂಡು ಬೀಡನ್ನ ಆ ದಾರಕ್ಕೆ ಸೇರಿಸ್ಕೋಬೇಕು. ನೋಡಿ ಇಲ್ಲಿ ಬೀಡನ್ನ ದಾರಕ್ಕೆ ಸೇರಿಸಿ ಆದಮೇಲೆ ಮೊದಲಿಗೆ 2 ದಾರನ ಒಂದು ಮಾಡ್ಕೊಳ್ಳಿ, ಮತ್ತು 2 ದಾರನ ಒಂದು ಮಾಡ್ಕೊಳ್ಳಿ. ನೋಡಿ ನಾನಿಲ್ಲಿ ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ಡಬಲ್ ಕ್ರೋಶೆ ಕಂಬ ಆದಮೇಲೆ 1 2 3 ನೋಡಿ ಇಲ್ಲಿ 3 ಚೈನ್ನ ಹಾಕಿಬಿಟ್ಟು ಡಬಲ್ ಕ್ರೋಶೆ ಕಂಬದ ಪಕ್ಕದಲ್ಲೇ ನೀಡಲ್ನ ಹಾಕಿ ದಾರನ ಎಳ್ಕೊಂಡು ನೀವು ಆ 3 ಚೈನ್ನ ಲಾಕ್ ಮಾಡ್ಕೋಬೇಕಾಗುತ್ತೆ. ನೋಡಿ ಮತ್ತೆ ಒಂದು ಬೀಡನ್ನ ನಾನು ನೀಡಲ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ನೋಡಿ ನೀಡಲ್ಗೆ ಸೇರಿಸಿ ಆದಮೇಲೆ ನೀಡಲ್ ಮೇಲೆ ದಾರನ ತಗೊಂಡು ನೆಕ್ಸ್ಟ್ ಗ್ಯಾಪಿಗೆ ನೋಡಿ ನೆಕ್ಸ್ಟ್ ಡಬಲ್ ಕ್ರೋಶೆ ಕಂಬದ ಮಧ್ಯೆ ನೀಡಲ್ನ ಹಾಕಿ ದಾರನ ಎಳ್ಕೋಬೇಕು. ದಾರನ ಎಳ್ಕೊಂಡು ಈ ರೀತಿಯಾಗಿ ಬೀಡಿಂದ ನೀಡಲ್ನ ಆಚೆ ಎಳ್ಕೊಂಡು ಮೊದಲಿಗೆ 2 ದಾರನ ಒಂದು ಮಾಡ್ಕೊಳ್ಳಿ, ಮತ್ತು 2 ದಾರನ ಒಂದು ಮಾಡ್ಕೊಳ್ಳಿ. ನೋಡಿ ಬೀಡನ್ನ ಈಸಿಯಾಗಿ ಸೇರಿಸ್ಕೋಬೋದು, ಕಷ್ಟ ಏನಿಲ್ಲ. ಇವಾಗ ಮತ್ತೆ ನಾನು 3 ಚೈನ್ನ ಹಾಕಿಬಿಟ್ಟು ಈ ರೀತಿಯಾಗಿ ಡಬಲ್ ಕ್ರೋಶೆ ಕಂಬದ ಪಕ್ಕದಲ್ಲೇ ನೀಡಲ್ನ ಹಾಕಿ ದಾರನ ಎಳ್ಕೊಂಡು ಈ 3 ಚೈನ್ನ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಮತ್ತೆ ನಾನು ಒಂದು ಬೀಡನ್ನ ಈ ರೀತಿಯಾಗಿ ಮುಂದೆ ತಗೊಳ್ತಾ ಇದ್ದೀನಿ. ಮುಂದೆ ತಗೊಂಡು ಮೊದಲಿಗೆ ನೀಡಲ್ನ ಒಳಗಡೆ ಬೀಡನ್ನ ಹಾಕ್ಕೊಳ್ತಾ ಇದ್ದೀನಿ. ಬೀಡನ್ನ ಹಾಕಿ ಆದಮೇಲೆ ನೀಡಲ್ ಮೇಲೆ ಒಂದು ಸಲ ದಾರನ ತಗೊಂಡು ನೆಕ್ಸ್ಟ್ ಗ್ಯಾಪಿಗೆ ನೀಡಲ್ನ ಹಾಕಿ ದಾರನ ಎಳ್ಕೊಂಡು ಈ ರೀತಿಯಾಗಿ ಬೀಡನ್ನ ಸೇರಿಸ್ಕೊಂಡು ನಾನು ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಡಬಲ್ ಕ್ರೋಶೆ ಕಂಬ ಆದಮೇಲೆ ನಾನು 3 ಚೈನ್ನ ಹಾಕಿ ಪೀಕಾಟ್ಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ನೀವೂ ಅಷ್ಟೇ ಇದೇ ರೀತಿಯಾಗಿ ಡಬಲ್ ಕ್ರೋಶೆ ಕಂಬನ ಮಾಡ್ಕೊಳ್ಳಿ, ಹಾಗೆ ಬೀಡನ್ನ ಸೇರಿಸ್ಕೊಳ್ಳಿ. ತುಂಬಾ ಈಸಿ ಇದೆ ಫ್ರೆಂಡ್ಸ್, ತುಂಬಾ ಚೆನ್ನಾಗೂ ಕೂಡ ಕಾಣಿಸುತ್ತೆ. ಹಾಗೆ ಇದರಲ್ಲಿ ಬೇಸ್ ಲೈನ್ ಇಂಪಾರ್ಟೆಂಟ್ ಆಗಿರುತ್ತೆ. ಬೇಸ್ ಲೈನ್ನ ನೀವು ನೀಟಾಗಿ ಮಾಡಿಕೊಂಡ್ರೆ ನಿಮಗೆ ಈ ಡಿಸೈನು ತುಂಬಾ ನೀಟ್ ಫಿನಿಶಿಂಗ್ ಬರುತ್ತೆ. ಇಲ್ಲ ಅಂದರೆ ತುಂಬಾ ಲೂಸ್ ಅಥವಾ ಟೈಟ್ ಆಗಿಬಿಡುತ್ತೆ. ನೀವು ಬೇಸ್ ಲೈನ್ನ ನಿಧಾನಕ್ಕೆ ನೋಡಿಕೊಂಡು ಹಾಕ್ಕೊಳ್ಳಿ. ನೋಡಿ ಮತ್ತೆ ನಾನಿಲ್ಲಿ ಪ್ರತಿಯೊಂದು ಗ್ಯಾಪಿಗೂ ಡಬಲ್ ಕ್ರೋಶೆ ಕಂಬನ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನೀವೂ ಅಷ್ಟೇ ಒಂದು ಗ್ಯಾಪ್ನು ಸ್ಕಿಪ್ ಮಾಡ್ಕೊಳ್ಬೇಡಿ. ಪ್ರತಿಯೊಂದು ಗ್ಯಾಪಿಗೂ ಡಬಲ್ ಕ್ರೋಶೆ ಕಂಬನ ಮಾಡ್ಕೋಬೇಕು. ಹಾಗೆ ಇಲ್ಲಿ ನಿಮಗೆ ಕುಚ್ಚಬೇಕು ಅನ್ನೋರು ಒಂದು ಪೀಕಾಟ್ ಕಂಬ ಆದಮೇಲೆ ಒಂದು ಚೈನ್ನ ಹಾಕ್ಕೊಳ್ಳಿ. ಆ ಚೈನ್ನ ಗ್ಯಾಪಿಗೆ ನೀವು ಕುಚ್ಚುಗಳನ್ನೂ ಸಹ ಕಟ್ಕೋಬೋದು. ನೋಡಿ ಮತ್ತೆ ನಾನಿಲ್ಲಿ ಡಬಲ್ ಕ್ರೋಶೆ ಕಂಬಗಳನ್ನ ಮಾಡ್ಕೊಳ್ತಾ ಹೋಗ್ತಾ ಇದ್ದೀನಿ. ನೋಡಿ ಈ ರೀತಿಯಾಗಿ ನಿಮಗೆ ಡಿಸೈನ್ ಬರುತ್ತೆ. ತುಂಬಾ ನೀಟಾಗಿ ಬರುತ್ತೆ ಫ್ರೆಂಡ್ಸ್, ತುಂಬಾ ಚೆನ್ನಾಗೂ ಕೂಡ ಕಾಣಿಸುತ್ತೆ. ನೀವು ಕೂಡ ಇದೇ ರೀತಿಯಾಗಿ 3ನೇ ಸ್ಟೆಪ್ನ ಮಾಡ್ಕೊಳ್ಳಿ. ನಾನು ಇಲ್ಲಿ 3ನೇ ಸ್ಟೆಪ್ನ ಕಂಪ್ಲೀಟ್ ಮಾಡ್ಕೊಳ್ತೀನಿ. ನಾನಿಲ್ಲಿ ಫುಲ್ ಸೀರೆಗೆ 3ನೇ ಸ್ಟೆಪ್ನು ಕೂಡ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ನೀವು ನೋಡ್ತಾ ಇರ್ಬೋದು. ಕೊನೆಯಲ್ಲಿ ನಾನು
ಒಂದು ಎಕ್ಸ್ಟ್ರಾ ಚೈನ್ನ ಹಾಕಿ 6 ಎಳೆ ದಾರನ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಕೂಡ ಡಿಸೈನ್ ಕಂಪ್ಲೀಟ್ ಆದಮೇಲೆ ಒಂದು ಚೈನ್ನ ಹಾಕಿ 6 ಎಳೆ ದಾರನ ಕಟ್ ಮಾಡ್ಕೊಳ್ಳಿ. ಹಾಗೆ ಕಟ್ ಮಾಡಿರುವಂಥ ದಾರನ ಡಿಸೈನ್ನ ಹಿಂಭಾಗದಲ್ಲಿ ಗ್ಲೋನ ಹಾಕಿಬಿಟ್ಟು ಅಂಟಿಸ್ಕೊಳ್ಳಿ. ನೋಡ್ತಾ ಇರ್ಬೋದು ಡಿಸೈನ್ ಕಂಪ್ಲೀಟ್ ಆದಮೇಲೆ ಈ ರೀತಿಯಾಗಿ ಬಂದಿದೆ ಫ್ರೆಂಡ್ಸ್. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ, ತುಂಬಾ ನೀಟ್ ಫಿನಿಶಿಂಗ್ ಬಂದಿದೆ. ನೀವು ಕೂಡ ಕುಚ್ಚಿ ಯಾರಿಗೆ ಇಷ್ಟ ಆಗಲ್ವೋ ಅವರು ಈ ಡಿಸೈನ್ನ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಬಿಗಿನರ್ಸು ಸಹ ಈ ಡಿಸೈನ್ನ ಈಸಿಯಾಗಿ ಮಾಡ್ಕೋಬೋದು, ಕಷ್ಟ ಏನಿಲ್ಲ. ಸ್ಟೆಪ್ ಬೈ ಸ್ಟೆಪ್ಪು ಈ ಡಿಸೈನ್ನ ಈಸಿಯಾಗಿ ಮಾಡ್ಕೋಬೋದು. ಹಾಗೆ ಇಲ್ಲಿ ನಿಮಗೆ ಕುಚ್ಚು ಬೇಕು ಅಂದರೆ ಇಲ್ಲಿ ಸ್ವಲ್ಪ ಗ್ಯಾಪ್ಗಳನ್ನ ಬಿಟ್ಟು ನೀವು ಕುಚ್ಚುಗಳನ್ನೂ ಸಹ ಕಟ್ಕೋಬೋದು. 2 ಪೀಕಾಟ್ ಕಂಬದ ಮಧ್ಯೆ ನೀವು ಕುಚ್ಚುಗಳನ್ನೂ ಸಹ ಕಟ್ಕೋಬೋದು. ಹಾಗೆ ಇವತ್ತಿನ ಈ ಡಿಸೈನ್ಗೆ ಪ್ರೈಸ್ ಬಂದು ಒಂದು 700ಇಂದ ನೀವು 800ವರೆಗೂ ಚಾರ್ಜ್ ಮಾಡ್ಕೋಬೋದು. ನಿಮ್ಮ ಪ್ಲೇಸಸ್ ಮೇಲೆ ಡಿಪೆಂಡ್ ಆಗುತ್ತೆ, ಕಡಿಮೆ ಜಾಸ್ತಿನೂ ಕೂಡ ಮಾಡ್ಕೋಬೋದು. ಇವತ್ತಿನ ಈ ಡಿಸೈನು ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಯಾರು ನನ್ನ ವಿಡಿಯೋನ ನೋಡ್ತಾ ಇದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋಗೆ ಒಂದು ಲೈಕ್ನ ಕೊಡೋದನ್ನು ಮಾತ್ರ ಮರಿಬೇಡಿ. ಡಿಸೈನ್ ಹೇಗಿದೆ ಅಂತೇಳ್ಬಿಟ್ಟು ಕಾಮೆಂಟ್ನ ಮಾಡಿ, ಹಾಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.